ನೋಡಿ ಫ್ರೆಂಡ್ಸ್, ಇದು ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ 7 ಇದು ಪೈ ಚಾರ್ಟ್ PIE ಅದು ಪೈ ಚಾರ್ಟ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂದರೆ ಪಿ ವೈ ಕ್ಯೂಲ್ ಒಂದು ಕ್ವಶನ್ ತೊಗೊಂಡಿದ್ದೀನಿ ನಾನು. ಕ್ವಶನ್ ಓದ್ತೀನಿ ನೋಡಿ. ಇವಾಗ ಫಸ್ಟು, ಕೆಳಗಿನ ಪೈ ಚಾರ್ಟ್ನಲ್ಲಿ ಪುಸ್ತಕದ ಉತ್ಪಾದನೆಯ ಸಮಯದಲ್ಲಿ ವಿವಿಧ ವಸ್ತುಗಳ ಮೇಲಿನ ಶೇಕಡಾವಾರು ವೆಚ್ಚಗಳನ್ನು ನೀಡಲಾಗಿದೆ. ಇದರ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಪೈ ಚಾರ್ಟು, ಅರ್ಥ ಆಯ್ತಲ್ವಾ? ನೋಡಿ, ಕಾಗದದ ವೆಚ್ಚ 30%, ರಾಯಧನ 8%, ಬೈಂಡಿಂಗು 15%, ವಿವಿಧ ವೆಚ್ಚಗಳು 20%, ಜಾಹೀರಾತು 7%, ಮುದ್ರಣ ವೆಚ್ಚ 20%. ಪ್ರಶ್ನೆ ಎರಡು ಪ್ರಶ್ನೆ ಕೊಟ್ಟವ್ರೆ, ನಾವು ಆನ್ಸರ್ ಮಾಡಬೇಕು. ಪ್ರಶ್ನೆ 1, ಕಾಗದದ ಬೆಲೆ 1,50,000 ಆಗಿದ್ದರೆ ಜಾಹೀರಾತಿನ ವೆಚ್ಚ ಎಷ್ಟು ಅಂತ. ಕಾಗದದ ವೆಚ್ಚ 30%. 30% ಇಸ್ ಈಕ್ವಲ್ ಟು 1,50,000 ಅಂದರೆ 1% ಎಷ್ಟು ಅಂದರೆ 5,000 ಆಗ್ತೈತೆ. 1,50,000 ಡಿವೈಡೆಡ್ ಬೈ 30 ಮಾಡಿದರೆ 5,000 ಬರೋದು ರಿಮೈಂಡರು. ಓಕೆನಾ? ಜಾಹೀರಾತಿನ ವೆಚ್ಚ ಅಲ್ಲಿಗೆ ನಮಗೆ ಕೇಳಿರೋದವರು ಎಷ್ಟು ಪರ್ಸೆಂಟ್ ಐತೆ? ಜಾಹೀರಾತಿನ ವೆಚ್ಚ 7% ಐತೆ. 7%, 7 ಇಂಟು 1%, 1% ಅಂದರೆ 5,000. 7 ಇಂಟು 5,000 ಅಂದರೆ 35,000. ಜಾಹೀರಾತಿನ ವೆಚ್ಚ 35,000. ಪ್ರಶ್ನೆಗೆ ಆನ್ಸರ್ ಬಂತು. ಓಕೆನಾ? ಪ್ರಶ್ನೆ 2, ಮುದ್ರಣ ವೆಚ್ಚಕ್ಕೆ ಅನುಗುಣವಾದ ಕೋನ ಎಷ್ಟು? ನೋಡಿ, ಇಲ್ಲಿ ಇದು ಪೈ ಚಾರ್ಟಲ್ಲಿ 3 ಥರ ಬರ್ತವೆ. ಅಂದರೆ ಫೈಂಡ್ ಔಟ್ ಮಾಡೋದು. ಒಂದು ಪರ್ಸೆಂಟೇಜು, ಇನ್ನೊಂದು ಅಮೌಂಟು, ಇನ್ನೊಂದು ಡಿಗ್ರಿ. ಇಲ್ಲಿ ಅಮೌಂಟು ಫಸ್ಟ್ ಮಾಡಿದ್ದೀವಿ, ಇವಾಗ ಡಿಗ್ರಿದು. ಪರ್ಸೆಂಟೇಜನ್ನೆಲ್ಲ ಅವರೇ ಕೊಟ್ಟಿದ್ದಾರೆ, ನಾವೇನು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಶ್ನೆ 2, ಮುದ್ರಣ ವೆಚ್ಚಕ್ಕೆ ಅನುಗುಣವಾದ ಕೋನ ಎಷ್ಟು? ಅಂದರೆ ಪೂರ್ಣ ಕೋನ 360 ಡಿಗ್ರಿ, ಗೊತ್ತಲ್ವ ಇದು? ಅದು 100ಕ್ಕೆ ಸಮನಾಗಿರುತ್ತದೆ. ಅರ್ಥ ಆಯ್ತಲ್ವಾ? ಮುದ್ರಣ ವೆಚ್ಚ ಅಂದರೆ 20%. 20% ಅಂದರೆ 100ರಲ್ಲಿ 20%. 20%ನ 20/100 ಅಂತ ಹಿಂಗೆ ಬರ್ಕೊಬೋದು ಅಲ್ವಾ? ಇಂಟು 360 ಡಿಗ್ರಿ. ಟೋಟಲ್ಲು ಒಂದು ಸರ್ಕಲ್ ಬರೆದು 360 ಡಿಗ್ರಿ ಅಲ್ವಾ? 25 100 ಆಗುತ್ತೆ, ಹೋಗುತ್ತಲ್ಲ. ನೆಕ್ಸ್ಟ್ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, 1/5 ಇಂಟು 360. 5ನ 360ನ ಇದು ಮಾಡಿದ್ರೆ 72 ಬರುತ್ತೆ. 5 72 360 72. ಆನ್ಸರು 72 ಇದಕ್ಕೆ. ಓಕೆನಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. PDF ಹಾಕ್ತೀನಿ ಬೇಕಾದರೆ ಆಮೇಲೆ ನಿಮಗೆ.